ಚಿತ್ರರಂಗದಲ್ಲಿ ಬರೋ ಕನಸು ಇರಲಿಲ್ಲ, ಇದ್ದದ್ದು ಗಗನಸಗಿ ಆಗುವ ಆಸೆ. ಆದ್ರೆ ಡೆಸ್ಟಿನಿ ಅಂತಾರಲ್ಲ, ಹಾಗೆ ಚಿತ್ರರಂಗಕ್ಕೆ ಬಂದೆ. ನನ್ನ ಅಮ್ಮ ಗಾಯತ್ರಿ ಪ್ರಭಾಕರ್ ಅವರು ಗೃಹ ಪ್ರವೇಶಕ್ಕೆ ಹೋದಾಗ ಅವರ ಬಳಿ ಇದ್ದ ನನ್ನ ಫೋಟೋ ಅಲ್ಲಿದ್ದವರ ಕಣ್ಣಿಗೆ ಬಿತ್ತು. ದೊಡ್ಡ ಮನೆ ಬ್ಯಾನರ್ನಲ್ಲೇ ರೆಡಿ ಆಗ್ತಿರೋ ಹೊಸ ಚಿತ್ರಕ್ಕೆ ಹೊಸ ಮುಖವನ್ನ ಪರಿಚಯ ಮಾಡಬೇಕಿತ್ತು. ನನ್ನ ಫೋಟೋ ನೋಡಿ ಎಲ್ಲರನ್ನ ವಿಚಾರಿಸಿದ ಬಳಿಕ ಅಮ್ಮನಿಗೆ ವಿಷಯ ತಿಳಿಸಿದ್ರು. ನನ್ನ ಅಪ್ಪನಿಗೆ ಫೋಟೋಗ್ರಫಿ ಹುಚ್ಚು. ನನ್ನ ಫೋಟೋಗಳನ್ನ ಕ್ಲಿಕ್ಕಿಸಿದ್ರು. ಅದನ್ನ ನೋಡಿ ನನ್ನನ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ರು. ನನ್ನ ಅಮ್ಮನು ಒಪ್ಪಿಕೋ ಎಂದರು. ಅದಕ್ಕಾಗಿ ಒಪ್ಪಿಕೊಂಡೆ. ಹೀಗೆ ಮೊದಲಿಗೆ ವೃದ್ಧಿಯ ಚಿತ್ರದಲ್ಲಿ ಸೆಲೆಕ್ಟ್ ಆದೆ ಎಂದು ನಟಿ ಅನು ಪ್ರಭಾಕರ್ ತಮ್ಮ ಸಿನಿ ಪಯಣದ ಕುರಿತು ಹೇಳಿಕೊಂಡಿದ್ದಾರೆ. ಸದ್ಯ ಶೋ ಒಂದರಲ್ಲಿ ಮಾತನಾಡಿದ ಅವರು ತಮ್ಮ ಜೀವನದ ಹಲವು ವಿಷಯಗಳನ್ನ ತೆರೆದಿಟ್ಟಿದ್ದಾರೆ. ಕಲಾ ಚಿನ್ನಿಗರಾಯ, ಶಾಂತಿ ಕ್ರಾಂತಿ ಹಾಗೂ ಇಂಗ್ಲಿಷ್ ಡಾರ್ಕ್ ಜಂಗಲ್ ಚಿತ್ರಗಳಲ್ಲಿ ಬಾಲನಟಿಯಾಗಿ ಕಾಣಿಸಿಕೊಂಡಿದ್ದವರು ವೃದ್ಧಿಯ ಚಿತ್ರದ ಮೂಲಕ ನಾಯಕಿಯಾಗಿ ಪ್ರವೇಶ ಮಾಡಿದ್ರು. ಇವರ ಅಕ್ಕ ರಥ ಸಪ್ತಮಿ ನಾಯಕಿ ಆಶಾರಾಣಿ ಅವರ ಹೆಸರು ನಿವೇದಿತಾ. ಇವರ ಹೆಸರನ್ನ ಬದಲಾಯಿಸಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರೇ. ರಥಸಪ್ತಮಿ ಮಾಡಿದ ಇಡೀ ತಂಡವೇ ವೃದ್ಧಿಯದಲ್ಲಿಯೂ ಕೂಡ ಇತ್ತು ಎನ್ನುತ್ತಲೇ ಪಾರ್ವತಮ್ಮನವರು ತಮ್ಮ ಹೆಸರನ್ನ ಬದಲಾಯಿಸಲು ಹೇಗೆ ಒತ್ತಾಯ ಮಾಡಿದ್ರು ಎಂದು ಅನು ಪ್ರಭಾಕರ್ ತಿಳಿಸಿದ್ದಾರೆ. ನನ್ನ ಅಕ್ಕನನ್ನ ಲಾಂಚ್ ಮಾಡಿದ ದೊಡ್ಡಮನೆ ಬ್ಯಾನರ್ನಲ್ಲೇ ನಾನು ಚಿತ್ರರಂಗಕ್ಕೆ ಬಂದೆ. ಆಗ ನನ್ನ ಹೆಸರು ಅನ್ನಪೂರ್ಣ ಎಂದು ಇತ್ತು. ಪಾರ್ವತಮ್ಮನವರು ನನ್ನ ಅಕ್ಕನ ಹಾಗೆ ನಿನ್ನ ಹೆಸರನ್ನ ಬದಲಿಸುತ್ತೇನೆ, ನಿವೇದಿತಾಗೆ ಆಶಾರಾಣಿ ಅಂತ ಹೆಸರಿಟ್ಟೆ, ಜಯಶ್ರೀಗೆ ಸುಧಾರಾಣಿ ಅಂತ ಇಟ್ಟೆ, ಮಾಲಾಶ್ರೀ ಆಗಿದೆ, ಈಗ ನಿನಗೆ ಅನುಶ್ರೀ ಎಂದು ಇಡುತ್ತೇನೆ ಎಂದರು. ಆದರೆ ನನಗೆ ಅದು ಇಷ್ಟ ಆಗಿರಲಿಲ್ಲ. ನನ್ನ ಅಮ್ಮ ಗಾಯತ್ರಿ ಪ್ರಭಾಕರ್ ಅಂತಾನೆ ಫೇಮಸ್, ಅದಕ್ಕೆ ನಾನು ಅನು ಪ್ರಭಾಕರ್ ಅಂತಾನೆ ಫೇಮಸ್ ಆಗಬೇಕು ಅಂತ ಹೇಳಿದೆ. ಅವರು ತುಂಬಾ ಒತ್ತಾಯ ಮಾಡಿದ್ರು. ಟೈಟಲ್ ಕಾರ್ಡ್ ಮಾಡಿಸುವ ದಿನ ಕೂಡ ಕೇಳಿದ್ರು. ಆದರೆ ನಾನು ಒಪ್ಪಲಿಲ್ಲ. ಅಮ್ಮ ಪ್ಲೀಸ್ ಬೇಡ ಎಂದೆ. ಅಲ್ಲಿಯವರೆಗೆ ಅನ್ನಪೂರ್ಣ ಆಗಿದ್ದವಳು ಕೂಡಲೇ ಅಧಿಕೃತವಾಗಿ ನನ್ನ ಹೆಸರನ್ನ ಅನು ಪ್ರಭಾಕರ್ ಎಂದು ಬದಲಿಸಿದೆ ಎಂದಿದ್ದಾರೆ. ಇನ್ನು ಅನು ಪ್ರಭಾಕರ್ ಕುರಿತು ಹೇಳೋದಾದ್ರೆ, ಇವರು 1999ರಲ್ಲಿ ತೆರೆಕಂಡ ಶಿವರಾಜ್ ಕುಮಾರ್ ಅಭಿನಯದ ವೃದ್ಧಿಯ ಸಿನಿಮಾದಲ್ಲಿ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ರು. ನಂತರ ರಮೇಶ್ ಅರವಿಂದ್ ಕೆಲ ಸಿನಿಮಾಗಳಲ್ಲಿ ನಟಿಸಿ ಗುರುತಿಸಿಕೊಂಡರು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಸೂರಪ್ಪ, ವೃದ್ಧಿಯಾವಂತ, ಸಾಹುಕಾರ, ವರ್ಷ ಹೀಗೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. 2002ರಲ್ಲಿ ಹಿರಿಯ ನಟಿ ಜಯಂತಿ ಅವರ ಮಗ ಕೃಷ್ಣಕುಮಾರ್ ಅವರ ಜೊತೆ ಅನು ಮದುವೆ ಆಯಿತು. 2014ರಲ್ಲಿ ಅವರಿಂದ ವಿಚ್ಛೇದನ ಪಡೆದುಕೊಂಡರು. 2016ರಲ್ಲಿ ನಟ ಕಂ ಮಾಡೆಲ್ ರಘು ಮುಖರ್ಜಿ ಅವರನ್ನ ಮದುವೆಯಾದರು. ನಟಿ ಅನು ಪ್ರಭಾಕರ್ ಅವರಿಗೆ ಇದು 2ನೇ ಮದುವೆ. ಆದರೆ ನಟ ರಘು ಅವರಿಗೆ ಇದು 3ನೇ ಮದುವೆ. ಈ ಜೋಡಿಗೆ ಸದ್ಯ ಮಗಳೊಬ್ಳು ಇದ್ದಾಳೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.